ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ, ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ, ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ, ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ, ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ, ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ, ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ, ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ, ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ.
ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ. ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ. ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ. ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ. ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ. ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ. ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ. ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ. ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ
ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಇನ್ನು ಮುಂದೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಲಿದೆ. ಕಾರಣ ಇಷ್ಟೇ, ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ. ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅನೇಕ ಕಡೆ ಅಕಾಲಿಕ ಮಳೆ, ಇಂತಹ ಸಮಸ್ಯೆಗಳಿಂದ ಕಾಫಿ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಸೈಲೆಂಟ್ ಆಗಿ ಹೋಟೆಲ್ ಮಾಲೀಕರು ಕಾಫಿ ರೇಟ್ ಅನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಫಿ ಪುಡಿ 850ರಿಂದ 1100 ರೂಪಾಯಿ ಹೆಚ್ಚಳ ಆಗಿದೆಯಂತೆ. ಹಾಗಾಗಿ 15% ಕಾಫಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಹುತೇಕ ಕಡೆ ಇಂಪ್ಲಿಮೆಂಟ್ ಆಗಿದೆ. ಇನ್ನೂ ಕೆಲ ಹೋಟೆಲ್ ಮಾಲೀಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅಕಾಲಿಕ ಮಳೆ, ಮತ್ತೊಂದು ಕಡೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಫಿ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಕಾಫಿ ಬೆಳೆಗಾರರು. ಆದರೆ ಎಫೆಕ್ಟ್ ಯಾರಿಗಾಗುತ್ತೆ ಅಂದರೆ ಜನಸಾಮಾನ್ಯರಿಗೆ. ಕಾರಣ ಕಾಫಿ ಪುಡಿಯ ರೇಟ್ ಜಾಸ್ತಿ ಆದಾಗ ಕಾಫಿ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕಾಫಿ ಪ್ರಿಯರಿಗೆ ಹೋಟೆಲ್ ಮಾಲೀಕರು ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ.